ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಷಡ್ಯಂತ್ರದ ಆರೋಪ ವಿಚಾರ. ಷಡ್ಯಂತ್ರ ವಿರುದ್ಧ ಬಿಜೆಪಿ ಜೆಡಿಎಸ್ ಪ್ರತೀಕ ಹೋರಾಟ. ಬಿಜೆಪಿ ಜೆಡಿಎಸ್ ಮೈತ್ರಿ ನಡುವೆ ಹೊಂದಾಣಿಕೆ ಕೊರತೆ ಇದೆಯಾ ಅನ್ನೋದೊಂದು ಪ್ರಶ್ನೆ ಇದು ಮೊದಲ ದಿನದಿಂದಲೂ ಕೂಡ ಇದೆ. ಈ ಒಂದು ವಿಚಾರ ಅಂತ ಅಲ್ಲ, ಸಾಕಷ್ಟು ವಿಚಾರದಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ಲ ಅಂತ. ಬಟ್ ಈ ಧರ್ಮಸ್ಥಳದ ವಿಚಾರದಲ್ಲೂ ಹೊಂದಾಣಿಕೆ ಕೊರತೆ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಚುನಾವಣೆಯಲ್ಲಿ ಮಾತ್ರ ಬಿಜೆಪಿ ಜೆಡಿಎಸ್ ಹೊಂದಾಣಿಕೆನ, ಹಾಗಾದ್ರೆ ಸೀಟು ಹಂಚಿಕೆಗಷ್ಟೇ ಬಿಜೆಪಿ ಜೆಡಿಎಸ್ ಮೈತ್ರಿ ಸೀಮಿತವಾಗೋಯ್ತಾ? ಹಾಗಾದ್ರೆ ಹೋರಾಟ, ಪ್ರತಿಭಟನೆ, ಸಮಾವೇಶಗಳಲ್ಲಿ ಹೊಂದಾಣಿಕೆ ಅನ್ನೋದು ಇಲ್ವೇ ಇಲ್ಲ. ಸದನದಲ್ಲಿ ಒಟ್ಟಾಗಿ ಆಡಳಿತ ಪಕ್ಷದ ವಿರುದ್ಧ ಹೋರಾಟ, ಸದನದ ಹೊರಗೆ ಬೇರೆ ಬೇರೆ ಆಗಿಯೇ ಹೋರಾಟ, ಪ್ರತಿಭಟನೆ, ಪರಸ್ಪರ ಪಕ್ಷದ ಕ್ರೆಡಿಟ್ ಮಿಸ್ ಆಗುತ್ತೆ ಎಂಬ ಭಯನ ಹಾಗಿದ್ರೆ ಇವ್ರುಗಳಿಗೆ ಅನ್ನೋ ಪ್ರಶ್ನೆ ಹುಡ್ಕೊಳ್ತಾ ಇರೋದು. ಪರಸ್ಪರ ಪಕ್ಷದ ಕ್ರೆಡಿಟ್ ಮಿಸ್ ಆಗುತ್ತೆ ಅನ್ನುವಂಥ ಭಯನ ನೋಡಿ. ಇವರು ಈ ಸೀಟು ಹಂಚಿಕೆ, ಎಲೆಕ್ಷನ್ನು ಇದರಲ್ಲೆಲ್ಲ ಒಂದಾಗ್ತಾರ. ಸದನದ ಒಳಗೂ ಕೂಡ ಓಕೆ ಫೈನ್, ಒಂದೇ ಥರದ ವಿಚಾರವನ್ನ ಮಾತಾಡ್ತಾರೆ. ಬಟ್ ಸದನದ ಹೊರಗೆ ಮಾತ್ರ ನಾವ್ಯಾಕೆ ಬಿಜೆಪಿ ಜೊತೆಗೆ ಮರ್ಜ್ ಆಗಬೇಕು, ಜನ ಜಾಸ್ತಿ ಬಂದರೆ ಇದು ಬಿಜೆಪಿ ಪ್ರತಿಭಟನೆ ಅಂತ ಅವ್ರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ JDSನವ್ರ ಚಿಂತೆ. ನಾವ್ಯಾಕೆ JDSನವ್ರ ಜೊತೆಗೆ ಸೇರಬೇಕು, ನಾವು ಜನ ಸೇರಿಸೋದು JDS ಅವರಿಗೆ ಯಾಕೆ ಕ್ರೆಡಿಟ್ ಹೋಗಬೇಕು ಅಂತ ಬಿಜೆಪಿಗರ ಚಿಂತೆ. ಹಾಗಾಗಿ ಪ್ರತ್ಯೇಕವಾಗಿ ಈ ಹೋರಾಟವನ್ನು ಮಾಡ್ಲಿಕ್ಕೆ ನಿರ್ಧರಿಸಿದ್ದಾರೋ ಅನ್ನೋ ಪ್ರಶ್ನೆ. ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ಲೋಪದೋಷಗಳು, ಎಡವಟ್ಟುಗಳ ಹೋರಾಟದಲ್ಲೂ ಕೂಡ ಬಿಜೆಪಿ JDS ಇದೇ ಎಡವಟ್ಟನ್ನು ಮಾಡಿಕೊಂಡಿದೆ. ಒಗ್ಗಟ್ಟಾಗಿ ಹೋರಾಟವನ್ನು ಮಾಡಬಹುದಾದ ಸಂದರ್ಭಗಳಲ್ಲಿ ಒಟ್ಟಿಗೆ ಧ್ವನಿ ಎತ್ತಿಲ್ಲ, ಒಟ್ಟಿಗೆ ಹೋರಾಟ ಮಾಡಿಲ್ಲ, ಒಟ್ಟಿಗೆ ಬಲ ಪ್ರದರ್ಶನ ಮಾಡಿಲ್ಲ, ಶಕ್ತಿ ಪ್ರದರ್ಶನ ಮಾಡಿಲ್ಲ. ಪ್ರತ್ಯೇಕವಾಗಿ ಹೋರಾಟ ಮಾಡಿ ತಮ್ಮ ಮೈಲೇಜ್ಗಾಗಿ, ಕ್ರೆಡಿಟಿಗಾಗಿ ಆ ಹೋರಾಟಕ್ಕೆ ಶಕ್ತಿಯೇ ಇಲ್ಲದ ರೀತಿಯಲ್ಲಿ ಮಾಡ್ತಾ ಇದ್ದಾರಾ? ಇನ್ನೂ ಹಾಕಿದ್ರೆ JDS ಮತ್ತು ಬಿಜೆಪಿಯಲ್ಲಿ ಒಂದು ಹೊಂದಾಣಿಕೆ ಅನ್ನೋದೇ ಬಂದಿಲ್ವಾ ಅನ್ನೋ ಪ್ರಶ್ನೆ. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ರ್ಯಾಲಿಯನ್ನ ಬಿಜೆಪಿ ಹಮ್ಮಿಕೊಂಡಿದೆ. ಹೋರಾಟಕ್ಕೆ JDS ನಾಯಕರಿಗೆ ಆಹ್ವಾನವನ್ನು ನೀಡಿದೆ ಬಿಜೆಪಿ. ಹೀಗಾಗಿ ಆಗಸ್ಟ್ 31ರಂದೇ ಧರ್ಮಸ್ಥಳ ಚಲೋವನ್ನು ಹಮ್ಮಿಕೊಂಡಿರುವಂಥದ್ದು JDS. ಬಿಜೆಪಿ ಹೋರಾಟಕ್ಕೂ ಒಂದು ದಿನ ಮೊದಲೇ JDSನಿಂದ ಚಲೋ ಹಮ್ಮಿಕೊಳ್ಳಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೃಹತ್ ಜಾಗೃತಿ ಅಭಿಯಾನಕ್ಕೆ ಇದೀಗ ಮುಂದಾಗಿರುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಬಿಜೆಪಿ ಮತ್ತು JDS ನಾಯಕರ ಈ ನಡುವೆ. ಏನ್ ಹೇಳೋದಕ್ಕೆ ಹೊರಟಿದ್ದಾರೆ, ಏನ್ ಮಾಡೋದಕ್ಕೆ ಹೊರಟಿದ್ದಾರೆ, ಇನ್ನೂ ಕೂಡ ಹೊಂದಾಣಿಕೆ ಅನ್ನೋದು ಇಲ್ವೇ ಇಲ್ವಾ? ಇದು ಕ್ರೆಡಿಟಿಗೋಸ್ಕರ ಆಗ್ತಾ ಇರುವಂತದ್ದ ಪ್ರಶ್ನೆಗಳಿಗಿದೆ. ಸೊ ಅಲ್ಲಿಗೆ ಬಿಜೆಪಿ ಮತ್ತು JDSನ ನಡುವೆ ಗೆಲ್ಲವು ಸರಿ ಇಲ್ಲ ಅನ್ನೋದು ಮಾತ್ರ ಪದೇ ಸಾಬೀತಾಗ್ತಾನೆ ಇದೆ. ಕೇವಲ ಎಲೆಕ್ಷನ್ ಅಲ್ಲಿ ಮಾತ್ರ ಇವ್ರುಗಳು ಒಂದು, ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದ್ರಲ್ಲೂ ಕೂಡ ಒಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. JDS ಮತ್ತು ಬಿಜೆಪಿ ನಡುವೆ ಹೊಂದಾಣಿಕೆ ಇಲ್ಲ ಅನ್ನೋದು ಕಾಂಗ್ರೆಸ್ನ ವಿರುದ್ಧ ಕೆಲವು ಹೋರಾಟಗಳಲ್ಲೇ ಸಾಬೀತಾಗಿತ್ತು. ಬಟ್ ಈ ಧರ್ಮಸ್ಥಳದ ಹೋರಾಟದಲ್ಲೂ ಕೂಡ ಅದು ಹೇಗೆ ಸಾಬೀತಾಗ್ತಾ ಇದೆ ಅಂತ? ಖಂಡಿತ ನೀತಿ, ಯಾಕೆಂದ್ರೆ ಮೈತ್ರಿಯನ್ನ ಮಾಡಿಕೊಂಡ ನಂತರ ಯಾವುದೇ ಹೋರಾಟಗಳಿರ್ಬೋದು ಅಥವಾ ಸೀಟು ಹಂಚಿಕೆ ಇರ್ಬೋದು, ಜೊತೆಗೆ ಚುನಾವಣೆಯನ್ನ ಫೇಸ್ ಮಾಡುವಂತದ್ದು ಇರ್ಬೋದು, ಎಲ್ಲದರಲ್ಲೂ ಕೂಡ ಹೊಂದಾಣಿಕೆಯಿಂದಲೇ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಮೈತ್ರಿ ಒಪ್ಪಂದವೇ ಹಾಗೆ. ಆದ್ರೆ ಇಲ್ಲಿ JDS ಮತ್ತೆ ಬಿಜೆಪಿ ನಡುವೆ ನಡೆದಿರುವಂತಹ ಮೈತ್ರಿ ಕೇವಲ ಚುನಾವಣೆಗೆ ಮಾತ್ರ ಸೀಮಿತವಾದಂತೆ ಕಾಣಿಸ್ತಾ ಇದೆ. ಯಾಕೆಂದ್ರೆ ಹೋರಾಟಗಳಿರ್ಬೋದು, ಪ್ರತಿಭಟನೆಗಳಿರ್ಬೋದು, ಕೆಲವು ಕಡೆ ಒಟ್ಟಾಗಿ ಪ್ರತಿಭಟನೆಗಳನ್ನ ಮಾಡಿದ್ರೆ ಸದನದ ಒಳಗೆ, ಪ್ರಮುಖವಾಗಿ ಸದನದ ಒಳಗೆ ಆಡಳಿತ ಪಕ್ಷದ ಲೋಪದೋಷಗಳನ್ನ ಎತ್ತಿ ಹಿಡಿಯುವಂತ ಒಂದು ಪ್ರಯತ್ನದಲ್ಲಿ ಪಕ್ಷಗಳ ಶಾಸಕರು ಒಟ್ಟಾಗ್ತಾರೆ. ಬಿಟ್ರೆ ಹೊರಗಡೆ ನಡೆಯುವಂತಹ ಪ್ರತಿಭಟನೆಗಳು ಮತ್ತೆ ಹೋರಾಟಗಳಲ್ಲಿ ಇಬ್ಬರೂ ಕೂಡ ಪ್ರತ್ಯೇಕವಾಗಿಯೇ ಪ್ರತಿಭಟನೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಈಗಾಗಲೇ 2-3 ಹೋರಾಟಗಳಲ್ಲೂ ಕೂಡ ಅದು ಗಮನಿಸಿದ್. ಇದೀಗ ಧರ್ಮಸ್ಥಳದ ವಿಚಾರದಲ್ಲೂ ಕೂಡ ಪ್ರತ್ಯೇಕವಾಗಿಯೇ ಹೋರಾಟವನ್ನ ಎರಡೂ ಪಕ್ಷಗಳ ನಾಯಕರು ಹಮ್ಮಿಕೊಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಈಗಾಗಲೇ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದ್ರು. ಸೆಪ್ಟೆಂಬರ್ 1ರಂದು ಧರ್ಮಸ್ಥಳ ಚಲೋ ಮಾಡ್ತೇವೆ, ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶವನ್ನ ಮಾಡುವ ಮೂಲಕ ಧರ್ಮಸ್ಥಳಕ್ಕೆ ಅಂಟಿಕೊಂಡಿರುವಂತಹ ಕಳಂಕವನ್ನ ತೊಡೆದು ಹಾಕುವಂತ ಒಂದು ಪ್ರಯತ್ನವನ್ನ ಮಾಡ್ತೇವೆ ಅಂತೇಳಿ ಅಧಿಕೃತವಾಗಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಘೋಷಣೆಯನ್ನ ಮಾಡಿದ್ರು. ಅದಕ್ಕೆ ಸಹಕಾರವನ್ನ ಕೊಡ್ಬೇಕಾಗತ್ತೆ. ಮೈತ್ರಿ ಪಕ್ಷವಾಗಿರುವಂತಹ JDS ಪಕ್ಷ ಅದಕ್ಕೆ ಸಹಕಾರವನ್ನ ಕೊಡ್ಬೇಕಾಗಿತ್ತು. ಆದ್ರೆ ಇಲ್ಲಿ ಸೆಪ್ಟೆಂಬರ್ 1ರಂದು ಬಿಜೆಪಿ ಅಧಿಕೃತವಾಗಿ ಹಿಂದೆನೆ ಘೋಷಣೆ ಮಾಡಿದ್ರೆ, ಇದೀಗ JDS ಆಗಸ್ಟ್ 31ರಂದೇ ಧರ್ಮಸ್ಥಳ ಚಲೋ ನಿಖಿಲ್ ಕುಮಾರ್ ನೇತೃತ್ವದಲ್ಲಿ ಆಯೋಜನೆ ಮಾಡಿದೆ.
ಸೊ ಅಲ್ಲಿಗೆ ಎರಡೂ ಪಕ್ಷಗಳಲ್ಲೂ ಕೂಡ ಸಾಮ್ಯತೆ ಕಾಣಿಸ್ತಾ ಇಲ್ಲ, ಭಿನ್ನತೆಗಳು ಕಾಣಿಸ್ತಾ ಇದೆ. ಈಗಾಗಲೇ ಇದರ ಬಗ್ಗೆ ಪ್ರಶ್ನೆಗಳು ಎದುರಾದಂತಹ ಸಂದರ್ಭದಲ್ಲೂ ಕೂಡ ನಾವು ಕೆಲವು ಕಡೆ ಒಟ್ಟಾಗಿ ಹೋರಾಡ್ತೇವೆ, ಕೆಲವು ಕಡೆ ಇಂಡಿವಿಜುವಲ್ ಅಂತೇಳಿ ನಿನ್ನೆ ಅಶೋಕ್ ಅವರು ಕೂಡ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಮೈತ್ರಿ ಧರ್ಮವನ್ನ ಪಾಲಿಸುವಂತಹ ಪಕ್ಷಗಳು ಆ ಮೈತ್ರಿ ಪಕ್ಷಗಳು ತೆಗೆದುಕೊಳ್ಳುವಂತಹ ಒಂದು ಒಮ್ಮತದ ನಿರ್ಧಾರದ ಮೇಲೆ ಯಾವುದೇ ಪ್ರತಿಭಟನೆಗಳಿರ್ಬೋದು, ಹೋರಾಟ ಇರ್ಬೋದು, ಚುನಾವಣೆ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಟ್ಟಾಗಿಯೇ ಹೋಗ್ಬೇಕಾಗತ್ತೆ. ಇಲ್ಲಿ ಯಾವ ಕಾರಣಕ್ಕೆ ಈ ರೀತಿಯಾಗಿ ಪ್ರತ್ಯೇಕವಾಗಿ ಹೋರಾಟಗಳನ್ನ ಮಾಡ್ತಾ ಇದ್ದಾರೆ, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಜೊತೆಗೆ ಮುಂದಿನ ಚುನಾವಣೆಗಳ ಸಂದರ್ಭದಲ್ಲಿ, ಯಾಕೆಂದ್ರೆ ಇವತ್ತು ಮೈತ್ರಿ ಇರಬಹುದು, ಮುಂದೆ ಒಂದು ದಿನ ಮೈತ್ರಿ ಹಿಂದೆ ಸರಿದಂತಹ ಸಂದರ್ಭದಲ್ಲಿ ಆಗ ಪಕ್ಷಕ್ಕೆ ಬರಬೇಕಾದಂತಹ ಕ್ರೆಡಿಟ್ ನಮ್ಗೆ ಎಲ್ಲಿ ಮಿಸ್ ಆಗ್ಬಿಡುತ್ತೋ. ಈಗ ಬಿಜೆಪಿ ಅವ್ರ ಜೊತೆಗೆ ಏನಾದ್ರೂ ಜೆಡಿಎಸ್ ನಾಯಕರು ಹೋರಾಟದಲ್ಲಿ ಭಾಗಿಯಾಗಿದ್ದೇ ಆದ್ರೆ ಕ್ರೆಡಿಟ್ ಬಿಜೆಪಿಗೆ ಹೋಗುತ್ತೆ ಅನ್ನುವಂತಹ ಅಳುಕು ಆತಂಕ ಜೆಡಿಎಸ್ ನಾಯಕರಿಗಿದೆ. ಹಾಗಾಗಿ ಅದಕ್ಕೆ ಒಮ್ಮೆ ನಾವೇ ಹೋರಾಟವನ್ನ ಮಾಡಿದ್ರೆ ಬಿಜೆಪಿಗೆ ಹೋಗ್ತಾ ಇದ್ದಂತಹ ಕ್ರೆಡಿಟ್ ನಮ್ಗೆ ಸಿಗುತ್ತೆ, ನಾವು ಮೊದಲಿಗೆ ಹೋರಾಟವನ್ನ ಮಾಡಿದ್ವಿ ಅನ್ನುವಂಥದ್ದನ್ನ ಜನಸಾಮಾನ್ಯರ ಮನದಲ್ಲಿ ಬಿತ್ತಬಹುದು ಅನ್ನುವಂತ ಉದ್ದೇಶ ಜೆಡಿಎಸ್ ನಾಯಕರಿಗೆ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಪ್ರತಿಯೊಂದರಲ್ಲೂ ಕೂಡ ಇದೇ ರೀತಿಯಾಗಿ ಪ್ರತ್ಯೇಕವಾಗಿ ತಮ್ಮ ಕ್ರೆಡಿಟ್ ಅನ್ನು ಉಳಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಎರಡೂ ಪಕ್ಷಗಳ ನಾಯಕರು ಮಾಡ್ತಾ ಇದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗಾಗಿ.